ಅಧ್ಯಕ್ಷರೇ, ನನಗೆ ಒಂದು ರೀತಿ ಬೇಸರ ಆಗ್ತಾ ಇದೆ. ಈ ವಿಚಾರಕ್ಕೋಸ್ಕರ ಒಂದು ವಿಧೇಯಕ ತರ್ತಾ ಇರೋದು ಬೇಸರ ಆಗ್ತಾ ಇದೆ. ಇದು ಮನಸ್ಥಿತಿಯ ಪ್ರಶ್ನೆ. ಇದು ನಮ್ಮ ರಾಜ್ಯದಲ್ಲಿ ವ್ಯಾಪಾರ ಮಾಡೋರು, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ನಡೆಸೋರು ಆ ಬೋರ್ಡಲ್ಲಿ ಕನ್ನಡದಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಕಾಣಕ್ಕೆ ಬರೆಯಲ್ಲ ಅನ್ನೋದು ಒಟ್ಟು ಕೆಟ್ಟ ಮನಸ್ಥಿತಿಯ ಪ್ರಶ್ನೆ. ನಾನು ತಮಿಳುನಾಡು ಹೋಗಿದ್ದೀನಿ. ತಮಿಳುನಾಡಲ್ಲಿ ಪೊಲೀಸ್ ಸ್ಟೇಷನಲ್ಲಿ 100% ತಮಿಳು, ಪೋಸ್ಟ್ ಆಫೀಸೇ ಸೆಂಟ್ರಲ್ ಆರ್ಗನೈಸೇಷನ್, ಅದರಲ್ಲಿ 100% ತಮಿಳು. ಬೆಂಗಳೂರು ಯಾಕಿಷ್ಟು ಸಸ್ತಾಗಿ ತಗೊಂಡಿದ್ದಾರೆ ಈ ಜನ? ಈ ಮನಸ್ಥಿತಿ ಪ್ರಶ್ನೆ, ಬಹಳ ಕೆಟ್ಟ ಮನಸ್ಥಿತಿ ಪ್ರಶ್ನೆ. ನೀವು ವಿಧೇಯಕ ಮುಂಚೆ ಒಂದು ಆರ್ಡಿನೆನ್ಸ್ ತಂದಿದ್ರಿ, ಅಲ್ಲಿಂದ ಬಂದು ಇವಾಗ ವಿಧೇಯಕ ತರ್ತಿದ್ದೀರ, ಒಳ್ಳೇದು. ಆದರೆ ಈ ಮನಸ್ಥಿತಿನ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಮ್ಮ ಪ್ರತಿಪಕ್ಷದ ನಾಯಕರು ಹೇಳಿದಂಗೆ ಇದು ವಿಧೇಯಕ ತರೋದ್ರ ಜೊತೆಗೆ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅನುಷ್ಠಾನನೂ ನಾವು ಮಾಡಿಸ್ಬೇಕು. ಅನುಷ್ಠಾನ ಅವ್ರು ಏನಾದ್ರು ಮಾಡದೇ ಇದ್ರೆ ಏನು ಅವ್ರಿಗೆ ಫೈನು, ಏನು ಅವ್ರಿಗೆ ಕಾದಿದೆ ಶಿಕ್ಷೆ, ಇದನ್ನು ಕೂಡ ನಾವು ಮಂಡಿಸ್ತೇ ಇದ್ರೆ ಇದು ಒನ್ ಮೋರ್ ಆಕ್ಟ್, ಒನ್ ಮೋರ್ ಬಿಲ್ ಬಿಕಮಿಂಗ್ ಅನ್ ಆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಮನಸ್ಥಿತಿನ ಬದಲಾಯಿಸೋದು ಹೇಗೆ? ನನ್ಗೊಂದು ಅನ್ಸುತ್ತೆ ಸಭಾಧ್ಯಕ್ಷರೇ, ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ದೇ ಡೋಂಟ್ ಲವ್ ಬ್ಯಾಂಗ್ಳೂರ್. ಇದು ನಮ್ಮ ಊರು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಈ ನಮ್ಮ ಊರು ಅಂತ ಅನಿಸಿ ನಮ್ಮ ಪ್ರೀತಿಯಿಂದ ಈ ಭಾಷೆನ ನಾವು ಕೂಡ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಯಾರು? ಬೆಂಗಳೂರು, ಕನ್ನಡದವರು, ಕನ್ನಡಿಗರು. ಅವ್ರಿಗ ಒಂದು ಆಕರ್ಷಣೆ ಮಾಡೋಕ್ಕೋಸ್ಕರ ಕೂಡ ಕನ್ನಡದಲ್ಲಿ ಬೋರ್ಡ್ ಹಾಕೋದನ್ನ ಕಡ್ಡಾಯ ಮಾಡಲೇಬೇಕು. ಅದಕ್ಕೋಸ್ಕರ ಬೀದಿಗಿಡೋದು, ಹೋರಾಟ ಮಾಡೋದು, ಬೋರ್ಡ್ಗಳು ಹೊಡೆಯೋದು, ಈ ಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಇದೇನು ನಿರ್ಣಯ ತಂದಿದೆ ಇದನ್ನ ಸ್ವಾಗತಿಸ್ತಾ ಇದನ್ನ ಅನುಷ್ಠಾನಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಜೊತೆಗೆ ಮನಸ್ಥಿತಿನ ನಾವು ಬದಲಾಯಿಸೋದು. ಯಾಕಂದ್ರೆ ಇವತ್ತು ಇನ್ನು ಮುಂದೆ ಇದ್ದಿದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಮೇಲೆ ಓದ್ತಾ ಇರೋರು, ಅವ್ರ ಮುಂದೆ ವ್ಯಾಪಾರಕ್ಕೆ ಬಂದಾಗ ಕನ್ನಡಕ್ಕೆ ಯಾವ ಸ್ಥಾನ ಸಿಗಬಹುದು ಅಂತಾನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ತೀನಿ.